ಮಜಬಾ ಮಜ ಭಾರತ. ಲೈ ಕನ್ಸ್ಕೊಂಡಿದ್ ಸಾಕು, ಒಳಗೋಗಿ ಕೆಲಸ ನೋಡೋದು. ಏನ್ರಿ ಸ್ಟೆಪ್ ಹಾಕ್ಬಿಟ್ರಿ? ಇಲ್ಲ, ಚಿಲ್ರೆ ಹಾಕ್ಬಿಟ್ಟೆ, ಆಯ್ಕೊಬಿಡು. ಚಿಲ್ರೆಯಿಂದಾನೆ ಚಿಲ್ರೆ ಉದ್ರೋದು. ಏನಂದ್ರೆ? ಏನಿಲ್ಲ ರೀ, ನನ್ ಡ್ಯಾನ್ಸ್ ಹೇಗಿತ್ತು? ಅದು 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 ಈ ಸಲ ಗಂಡು ಮಗು ಗ್ಯಾರಂಟಿ. ಈ ಸತಿ ನಂಗೆ ಕಿರೀಟ ಗ್ಯಾರಂಟಿ. ನನಗೇನೋ ಅಂತ ಅನ್ನಿಸ್ತಾ ಇಲ್ಲ. ನನಗೂ ಹಾಗ ಅನ್ಸ್ತಾ ಇಲ್ಲ. ಹೋಗ್ಲಿ, ಕಾಫಿ ಕೊಡ್ಲಾ? ಇಲ್ಲ, ಬೊಕೆಟಲ್ಲಿ ಹಾಕ್ಬಿಟ್ಟು ಬಾತ್ರೂಮ್ ಅಲ್ಲಿ ಇಟ್ಬಿಡು, ಸ್ನಾನ ಮಾಡ್ಬಿಡ್ತೀನಿ. ಯಾಕ್ರಿ ಯಾವಾಗ್ಲೂ ನನ್ನ ಮೇಲೆ ಕೋಪ ಮಾಡ್ಕೊಂಡು ಬೈತಾನೆ ಇರ್ತೀರಾ? ಬೈದೆ ಇನ್ನೇನೇ ಮಾಡ್ಲಿ? ಯಾಮಾರ್ಸಿ ನಿಮ್ಮಪ್ಪ ನನ್ ತಲೆ ಕಟ್ಬಿಟ್ನಲ್ಲ ನಿನ್ನ. ಅಳಿ ಅಂದ್ರೆ ನನ್ ಮಗಳಿಗೆ ರಾಜಯೋಗ ಅದೇ, ಅವಳನ್ನ ಮದ್ವೆ ಆದ್ರೆ ಬರೀ ಗಂಡು ಮಕ್ಳೇ ಹುಡ್ತವೆ ಅಂತ ಹೇಳ್ದ. ಒಂದಿರ್ಲಿ, ಕಾರು ಬರೀ ಎಣ್ಣೆ ಹುಟ್ಟದು. ನೋಡೋದ್ ಒಳ್ಳೆ ಟೆಂಟ್ ಅಲ್ಲಿರೋ ಹಳೆ ಜನರೇಟರ್ ಇದ್ದಂಗೆ. ಈ ಹಳೆ ಜನರೇಟರ್ ಯಾಕೆ ಮದ್ವೆ ಆಗ್ಬೇಕಿತ್ತು? ಅಮ್ಮಣ್ಣಿ, ಹೊಟ್ಟೆ ಹಸ್ತಿರ್ಬೇಕಾದ್ರೆ ಚಿತ್ರಾನ್ನನು ಬಿರಿಯಾನಿ ತರನೇ ಕಾಣತ್ತಂತ ಏನ್ ಮಾಡೋದು? ಆ ಚಿತ್ರಾನ್ನ ತಿಂದೆ ನಿಮ್ಗೆ 6 ಜನ ಮಕ್ಕಳಾಗಿರೋದನ್ನ ಮರಿಬೇಡಿ. 6 ಜನ ಮಕ್ಕಳು ಮಾಡಿರೋದು ನಿನ್ ಮೇಲಿರೋ ಪ್ರೀತಿಗೆಲ್ಲ ಕಣವ. ನಾನು ಹೋದ್ಮೇಲೆ ನನ್ನ ವಂಶ ಬೆಳಗಕ್ಕೊಬ್ಬ ಗಂಡು ಮಗು ಬೇಕಂತ. ಓಹೋ, ಏನ್ ಮಹಾರಾಜರು ವಂಶ ಇವ್ರದು? ಈ ಕಿತ್ತೋಗಿರೋ ವಂಶನ ಬೆಳಗೋದಕ್ಕೆ ಒಬ್ಬ ವಾರಸ್ದಾರ ಬೇರೆ ಕೇಳು. ನೋಡಿ, ಇದೇ ಲಾಸ್ಟ್, ಇದೇ ಫೈನಲ್. ಏನ್ ತವ್ರ ಮನೆ ಕೊಟ್ಟೈತ್ಯಾ? ಇಲ್ಲ, ನಾನು ಆಪರೇಷನ್ ಮಾಡಿಸ್ಕೋತಾ ಇದ್ದೀನಿ ಅಷ್ಟೇ. ನಾನು ದಡಿಯ ತಕಂದು ಬುಂಡೆ ಹೊಡೆದಾಕ್ಬಿಡ್ತೀನಿ ಅಷ್ಟೇ. ಏನು ಅಷ್ಟೊಂದು ಬಿಲ್ಡಪ್ ತಗೋತಿದ್ಯಾ ಯಾವಾಗ್ಲಿದ್ದ? ನಿಂದೇನು ಸೂರ್ಯ ವಂಶಾನ, ಚಂದ್ರ ವಂಶಾನ, ಇಲ್ಲ ವಂಶಾನ? ನಮ್ಮ ವಂಶದ ಬಗ್ಗೆನೇ ಮಾತಾಡ್ತೀನಿ. ಬಿಲ್ಡಪ್ ತಗೋತಾವಳಲ್ಲಪ್ಪ. ಯಾರಾದ್ರೂ ಕಾಪಾಡಿ, ಬಸ್ರಿ ಯಾರಾದ್ರೂ ಹೊಡಿತಾರ? ಕಾಪಾಡಿ ಬೇಡ. ಕರಿ ಎಲ್ಲಾರ್ನು ಅಯ್ಯಯ್ಯೋ, ನಿಲ್ಸಿ, ಅಯ್ಯಯ್ಯೋ, ನಿಲ್ಸಿ. ಇದು ಹೆಣ್ಣು ಹುಲಿ. ನೀನು ಬರೇಲಿ. ಹೆಣ್ಮಕ್ಳಿಗೆ ಅನ್ಯಾಯ ಮಾಡೋರ್ನ, ಹೀನವಾಗಿ ಕಾಣೋರ್ನ ಇಂಚಿಂಚಾಗಿ ಕೊಚ್ಚಾಕ್ಬಿಡ್ತೀನಿ. ಅವಳನ್ ಬಿಡೋ. ಬಿಡಲ್ಲ. ಅವಳನ್ ಬಿಡೋ. ಯಾಕೆ ಹೊಡಿತಾ ಇದೀಯಾ? ಮಕ್ಕಳು ಮಾಡ್ಕೊಳ್ಳಲ್ವಂತೆ. ಗಂಡು ಮಗು ಬೇಕು, ಗಂಡು ಮಗು ಬೇಕು ಅಂತ 6 ಜನ ಹೆಣ್ಮಕ್ಳಾದ್ರು. ಗಂಡು ಮಗು ಆಗೋವರೆಗೂ ಬಿಡಲ್ಲ ಅಂತಾನೆ. ಗಂಡು ಮಗುನ ಎತ್ಕೊಟ್ಟಿದ್ರೆ ನಿನಗೆ ಯಾಕೆ ಗಂಡು ಮಗು ಕೊಡು ಅಂತ ಕೇಳ್ತಾ ಇದ್ದೆ. ಗಂಡು ಹೆಣ್ಣು ಅಂತ ಡಿಸೈಡ್ ಮಾಡೋದು ಹೆಣ್ಣಲ್ಲ ಕಣೋ, ಗಂಡು. ಆದ್ರೆ ಒಂದು ಹೆಣ್ಣು ಒಂದೊಂದು ಮಗು ಹೆತ್ತಾಗ್ಲೂ ಪುನರ್ಜನ್ಮ ಪಡಿತಾಳೆ ಕಣೋ. ಮೇಡಮ್, ಗರ್ಭಿಣಿ ಹೆಂಗ್ಸು ಅಂತ ಒಂಚೂರು ಕರುಣನೆ ತೋರ್ಸಲ್ಲ ಮೇಡಮ್. ಏನ್ ಮಾಡಿದ್ನಮ್ಮ? ಏನ್ ಮಾಡಿದ್ನಮ್ಮ? ಏನು ಮಾಡಿಲ್ಲ ಮೇಡಮ್. ಇನ್ಯಾಕೆ ಹೇಳ್ತಾ ಇದೀಯಾ? ಒಂಚೂರು ಏನು ತಿನ್ನಕ್ಕೆ ಕೊಡಲ್ಲ ಮೇಡಮ್. ಅವಳಿಗೇನು ತಿನ್ನಕ್ಕೆ ಕೊಡಲ್ವೇನೋ? ಬಸ್ರಿ ಹೆಂಗ್ಸು ಅಂತಂದ್ರೆ ಮಣ್ಣು ತಿಂತಾರೆ, ಬೂದಿ ತಿಂತಾರೆ, ಹುಳಿ ತಿಂತಾರೆ. ಮಣ್ಣು ಬೂದಿ ಹುಳಿ ಎಷ್ಟಾರು ಕೇಳಿ ತಂದವಳು ಉದ್ದಕ್ಕೂ ಸುರಿತೀನಿ. ಎಷ್ಟು ಕೊಬ್ಬಿದ್ರೆ ಹಣ್ಣು ತಂದ್ಕೊಡು, ತರಕಾರಿ ತಂದ್ಕೊಡು, ಸ್ವೀಟ್ ತಂದ್ಕೊಡು ಅಂತ ಕೇಳ್ತಾಳೆ. ಅದನ್ನು ತಂದು ಸುರಿದಿದ್ದೀನಿ. ಹೌದೇನಮ್ಮ? ಹೌದು ಮೇಡಮ್, ತಂದ್ಕೊಟ್ಟಿದ್ದಾನೆ ನೋಡಿ ಮೇಡಮ್. ರೀ, ನನ್ಗೆ ರೊಟ್ಟಿ ಜೊತೆ ಎಣ್ಗಾಯಿ ಗೊಜ್ಜು ತಿನ್ಬೇಕು ಅಂತ ಬೈಕಿ ಆಗ್ತಿದೆ, ಬದ್ನೇಕಾಯಿ ತಂದು ಕೊಡ್ತೀರಾ ಅಂತ ಕೇಳ್ದೆ ಮೇಡಮ್. ನೋಡಿ ಮೇಡಮ್, ಬದ್ನೇಕಾಯಿನ ನೋಡಿ ನೋಡಿ ನೋಡಿ, ಅವನು ಮುಚ್ಚುಡಿ ತರನೇ ಬಾಡೋಗಿದೆ ಮೇಡಮ್. ಮೇಡಮ್, ನುಗ್ಗೆಕಾಯಿ ನೋಡಿ ಮೇಡಮ್, ನುಗ್ಗೆಕಾಯಿ ಅವ್ನ ಕೈ ತರನೇ ಸೆಟ್ಕೊಂಡ್ಬಿಟ್ಟಿದೆ ಮೇಡಮ್. ಈ ತರಕಾರಿ ನಾನು ಹೆಂಗೆ ಎಲ್ಲಿಂದ ತಿನ್ಲಿ ಮೇಡಮ್? ಅದೆಲ್ಲ ಹಾಳಾಗೋದು. ಮೇಡಮ್, ಮಗುಗೆ ಡೈಪರ್ ಹಾಕ್ತಿವಲ್ವಾ ಮೇಡಮ್? ಹಾಕ್ತಿವೇನೋ? ಅಮ್ಮ ಹೌದಮ್ಮ, ಹಾಕ್ತಾರಂತ. ಮೇಡಮ್, ಅದನ್ನ ಎ ಸೈಡ್ ಒದ್ದೆ ಆದ್ರೆ ಬಿ ಸೈಡ್ ಹಾಕು ಅಂತಾನೆ ಮೇಡಮ್. ಈ ಟೇಪ್ ರೆಕಾರ್ಡರ್ಗೆ ಕ್ಯಾಸೆಟ್ ಹಾಕ್ಬಿಟ್ಟು ಯೂಸ್ ಮಾಡ್ತೀವಲ್ಲ ಹಂಗೆ. ಮಗುಗೆ ಅಂತ ಹಾಲು ಕಾಯಿಸಿಟ್ಟಿದ್ರೆ ಕಿತ್ಕೊಂಡು ಕುಡಿತಾನೆ ಮೇಡಮ್. ಹಾಲು ಕಾಯಿಸ್ಕೊಡು ಅಂತ ಕೇಳ್ದೆ ಮೇಡಮ್.
ಮೇಡಮ್ ಕಾಯಿಸ್ಕೊಡ್ಲಿಲ್ಲ ಕಿತ್ಕ ಕುಡ್ಕೊಬಿಟ್ಟೆ ಮೇಡಮ್ ಗರ್ಭಿಣಿ ಹೆಂಗ್ಸು ಮೇಡಮ್ ನೋಡಿ ನೋಡಿ 9 ತಿಂಗಳು ಮೇಡಮ್ ನನ್ನನ್ನ ಗಾರೆ ಕೆಲ್ಸಕ್ಕೆ ಹೋಗು ಅಂತೇನೆ ಮೇಡಮ್ ಬಾರೋ ಅವನ್ ಯಾವನ್ ಬಾರೋ ತೋಳ್ ಬಲವಿದ್ದೊಳೆ ಆಚೆ ಬಾರೋ ನಿಮ್ಮಪ್ಪನ್ ವೀರ್ಯಕ್ಕೆ ಜೈಪ ವೀರನೇ ನೀನಾಗಿದ್ದೊಡೆ ಆಚೆ ಬಾರೋ ಬಾರೋ ಆಚೆ ಬಾ ಆಟ ಕುಂತಿದ್ದೆ ಅವ್ರ ಮೇಲೆ ಯಾಕೆ ಹಿಂಗ್ ಜಗಳ ಮಾಡ್ತಾ ಕುಂತಿದ್ದೆ ನೋಡ್ಲಿ ಜಲ್ದಿ ಹೊಂಟಾಗ ನಮ್ಮ ಒಳಿಕೆ ಬಾ ಜಲ್ದಿ. ಅಯ್ಯೋ ಬಿಡು ಜನಕ ನೀನು ಅಯ್ಯೋ ನಿಮ್ಮ ಮಗಳು ನೀವು ಗೊತ್ತಾಗಿಲ್ಲ ಬಂದ್ರೆ ಭತ್ತ ಬಡಿ ಹೆಂಗ್ ಬರೀತಾರೆ ಬಾ ಒಳಿಕೆ ಜನಕ ಬರಲಿ ಬಿಡು ಅವನು ಬರಲಿ ಅಂತೆ ನಾನು ಸರ್ಪದಂತೆ ಬುಸುಗುಟ್ಟಿ ಉರುಗನಂತೆ ಉರಿಯುತ್ತಿರುವುದು ಲೇ ಬಾರೋ ಬಾ ಮಗಳೇ ನೀನ್ ನೋಡಿದ್ರೆ ಹಂಗೆ ಕಾಣಿಸ್ತದೆ ಅವಮ್ಮ ಮೊದ್ಲೇ ಕುಸ್ತಿ ಪೈಲ್ವಾನು ಬಂದ್ರೆ ಆ ಮತ್ತೆ ಮೀನ್ ಉತ್ತರಲ್ಲ ಹಂಗ ಉತ್ತರ ಬಾವಳಿಕೆ ಅಯ್ಯೋ ಬಿಡು ಜನಕ ಬಿಡು ಜನಕ ಬಾವಳಿಕೆ ಬಾ ಬಾರೆ ಆಚೆ ಬಾ ನಾ ಹೊರ ಬಂದಿರ್ಪೆ ನೀ ಬಾ ಮಲಗಿದ್ದ ಸರ್ಪದ ಬಾಲವ ಕೆರೆದು ಕೆಣಕಿರ್ವೆ ಬಾರೆ ಆಚೆ ಬಾ ಹಟ್ಟಿಯೋಳ್ ರೊಟ್ಟಿಗಾಗಿ ರಾಗಿಯ ಒನಕೆಯಲ್ಲಿ ಕುಟ್ಟುವ ಹೆಣ್ಣೆ ನನ್ನೊಂದಿಗೆ ಸೆಣಸುವುದು ಮಜ್ಜಿಗೆಯಲ್ಲಿ ಕಡೆದು ತೆಗೆದಂತಲ್ಲ ಬೆಣ್ಣೆ ಹೇ ಗುಂಡಾಪುರದ ಗುಂಡಿ ಬೊಂಬಿಗೆ ಬಟ್ಟೆ ಸುತ್ತಿದಂತಿರೋ ಜಗಮೊಂಡಿ ಬಾರೆ ಆಚೆ ಬಾ ಬಾರೆ ನೀ ಹೆದರದಿರು ಮಾತೆ ಆ ಸೊಕ್ಕಿನ ಬೆಕ್ಕು ಬರಲಿ ಎಂದೆ ನಾನಿಲ್ಲಿ ಸಮರ ಸಾರಿ ಕುಳಿತಿರುವುದು ಏ ತಾಕತ್ತಿದ್ರೆ ಆಚೆ ಬಾರೆ ಬಾ ಬಾರೆ ಬಾ ಏ ಬಾರೆ ಬಾರೋ ಆಚೆ ಬಾರೋ ತಾಕತ್ತಿದ್ರೆ ಈಗ ಆಚೆ ಬಾರೋ ನಾ ಒಳಸರಿದ ಮೇಲೆ ಹೊರ ಬಂದು ಸಮರ ಸಾರಿರ್ಪ ಸಮಾರಿ ಶೂರನೇ ನಾ ತಿರುಗಿ ಬರುವ ಮುನ್ನ ಹೆದರಿ ಒಳ ಓಡಿದ ಉತ್ತರ ಕುಮಾರನೇ ಬಾರೋ ಬಾ ಏ ಬಾಲೆ ನಿಮ್ಮ ಅವ್ವನ ಮಗಳ ನಿನ್ಗೆ ಎಷ್ಟೆಲ್ಲ ಹೇಳ್ಬೇಕು ತಗ್ದಿ ಬರಾಪರಪ್ಪ ಕೊಡ್ಸ್ಬಿಡ್ತೀನಿ ನಡಿ ಒಳಗೆ ಹೋಗೋಣ ಬಿಡ್ತನಕ ಅವನು ಬರಲಿ ಎಂದೆ ನಾನು ಸಮರಕ್ಕೆ ಸಾದು ಕುದು ಕುಳಿತಿರ್ಪೆ 50 ರೂಪಾಯಿ ಆ ಸಗಣಿ ಸಮಸ್ಯೆ ನಮ್ಗೆ ಯಾಕೆ ನನ್ನ ಮಾತು ಕೇಳೋ ಬಂದ್ರೆ ಅಕ್ಕ ಹೊಡಿತಾರೆ ನಡಿ ಒಳಗೆ ಅಯ್ಯೋ ಬಿಡ್ತನಕ ನೀನು ಜನಕ ಬಿಡು ಅಯ್ಯೋ ಬಿಡು ಯಾವಳೆವಳು ನಾಗರ ಜಡೆಯ ನಾಗರ ಬಾವಿ ನಾಗಿಣಿಯೇ ಭುಜದೋಳು ಬಲವಿದ್ದರೆ ಆಚೆ ಬಾ ಎನ್ನ ಪಾದರಕ್ಷೆಯ ತೊಟ್ಟು ನಿನ್ನನ್ನ ಮೆಟ್ಟಿ ಬಿಡುವೆ ಅಡುಗೆ ಕೋಣೆಯೊಳಗೊಳೋ ಎಂದು ಗೋಳಾಡುತ್ತಾ ಗೊಣ್ಣೆ ಸುರಿಪ ಹೆಣ್ಣೆ ಬಾ ನೀ ಮಾಡಲಾರೆ ನನ್ನ ಗರ್ವ ಭಂಗ ನಾ ಮಾಡಬಲ್ಲೆ ನಿನ್ನ ಮರ್ಯಾದೆಯ ಭಂಗ ಹಿಂಗು ತಿಂದ ಮಂಗ ಬಾರಿಯ ಆ ರಬ್ಬಜ್ಜಿ ಆಚೆ ಬಂದ್ಬಿಡ್ತಾಳು ಮಾತೆ ನೀ ಹೆದರದಿರು ಆ ಸೊಕ್ಕಿನ ಬೆಕ್ಕು ಬರಲಿ ಎಂದೆ ನಾನಿಲ್ಲಿ ಸಮರಕ್ಕೆ ಸಾರಿ ನಿಂತಿರುವುದು ಬಾರೆ ಬಾ ಬಾರೆ ಬಾರೆ ಬಮ್ಮ ಇಲ್ಲಿ ಬಮ್ಮ ಇಲ್ಲಿ ಏನ್ ಆಟ್ಕುಳಿ ಆಡ್ತಾ ಇದೀಯ ನಾನು ಬೆಳಗ್ಗೆ ನೋಡ್ತಾ ಇದ್ದೀನಿ ಏನ್ ವಟ ವಟ ಅಂತ ಇದ್ರೆ ಅವನು ಮಗ್ನುವೆ ಬಮ್ಮ ಇಲ್ಲಿ ಬ್ಯಾಟ್ರಿ ಫುಲ್ ಚಾರ್ಜ್ ಆಗದೆ ನೋಡ್ಕೊಂಡೆ ಬರ್ತೀನಿ ಬಮ್ಮ ಆಚ ಬನ್ನಿ ಒಳಗೆ ಏ ಸುಮ್ಕಿರವ ಮಕ್ಕಳನ್ನ ಯಜ್ಞ ಇರಂಗ್ ಎತ್ಬಿಡದ ನೆಟ್ಟನೇರೋ ಬುದ್ಧಿ ಕಲ್ಸ್ಬೇಕು ನೋಡಿಲ್ಲ ಹೆಂಗ್ ರೇಗಾಡ್ತಾವಳು ನೀವು ಸುಮ್ಕಿರೋ ಪಿತೃದೇವ ಭವ ಜಾಸ್ತಿ ರೇಗಾಡ್ತಾ ಇದ್ದೇನಾ ನಡಿ ಓಡಕ್ ಬಿಡದ ಅವನು ಯಾವನಯ್ಯ ಅವನು 16 ವರ್ಷದ ಪ್ರಾಯದ ಮುದಿ ಹುಡುಗ ಬಾರಯ್ಯ ಆಚೆ ಇಲ್ಲಿ ನಿಲ್ಲಕ್ಕಾಗದೆ ಕೆಳಗೆ 2 ಕಾಲು ಗಡಗಡನೆ ನಡುಕ್ತಾವೆ ಮೇಲೇನೋ ಬಾಯಲ್ಲಿ ಗಡಗಡನೆ ಗುಡುಕ್ತಾವೆ ಅಪ್ಪ ಮಗಳು ಸೇರ್ಕೊಂಡು ನನ್ನ ಮನೆ ಮುಂದೆ ನಸರಣ್ಣಿ ಆಟ ಆಡಿದ್ರೆ ಅದೇನೋ ಚಾರ್ಜ್ ಆಗಿದೆ ಅಂದೆಲ್ಲ ಫ್ಯೂಸ್ ಹಾಕಿ ತಕ್ಬಿಡ್ತೀನಿ ಏ ಮಾತೃದೇವೋ ಅವು ಬಾರವೋ ಬಂದ್ಗಿಂತ ಬಿಟ್ಟರು ಬಾ ಬರ್ಲಿ ಅಂತ ತಾನೇ ನಾನಿಲ್ಲಿ ಮೈಕ್ ಹಾಕಿದ್ರು ಸ್ಪೀಕರ್ ಕಿತ್ತೋಗೋ ತರ ಕಿರ್ಸ್ತಾ ಇರೋದು ನೋಡು ಮರ್ಯಾದೆಯಿಂದ ಹೇಳ್ತೀನಿ ನೀನ್ ಮನೆಯಲ್ಲಿ ಮುಖ ಮುಚ್ಕೊಂಡು ಎದ್ದೆ ನೀ ಗೆದ್ದೆ ಇಲ್ಲ ಅಂದ್ರೆ ಇಲ್ಲ ಒದ್ದು ನನ್ ಗೆದ್ದೆ ಗುಮ್ಮನ್ ಮಾಡ್ಬಿಡ್ತೀನಿ ಏ ಬಾರವೋ ಬಂದ್ಗಿಂತ ಬಿಟ್ಟರು ಬಾ ಸುಮ್ಕಿರ್ಲ ಬಾರೋ ಸುಮ್ಕಿರ್ಲ
ಏಯ್ ಯಾರಯ್ಯ ಅದು ಬೆಳಿಗ್ಗೆಯಿಂದ ಬಾಯಿಗೆ ಪುರ್ಸೊತ್ತಿಲ್ಲ ಬೊಗಳ್ತಾ ಇರೋದು? ಬರ್ರಿ ಆಚೆ ಬರ್ರಿ ಆಚೆ. ಅವ್ನು ಯಾವನ್ಲ ಅರ್ಧ ರಾತ್ರಿ ಕದ ಬಡಿತಾರೆ ಮಾನ ಮರ್ದಿ ಇಲ್ವ ನಿನ್ಗೆ ಯಾವ್ದ್ರಲ್ಲಿ ಹೊಡಿಬೇಕಲ್ಲ ನಿನ್ಗೆ? ಸರ್ ನಮಸ್ತೆ, ಚೆನ್ನಾಗಿದ್ದೀರಾ? ಏಯ್ ಯಾರಯ್ಯ ಅದು ಬೆಳಿಗ್ಗೆ ಬಾಯಿಗೆ ಪುರ್ಸೊತ್ತಿಲ್ದಂಗೆ ಬೊಗಳ್ತಾ ಇರೋದು? ಸರ್ ನಾವು ಒಳಗಡೆ ಡಾಕ್ಟರ್ ರಾಜ್ಕುಮಾರ್ ಸಾಂಗ್ ಕೇಳ್ಕೊಂಡ್ ಮಲಗಿದ್ದು. ಏಯ್ ಕಂಪ್ಲೇಂಟ್ ಬಂದಿದೆ ರೀ, ಕಂಪ್ಲೇಂಟ್. ಏನಂತ ಸರ್? ಇಲ್ಲಿ ಜಗಳ ಮಾಡೋರು ಜಗಳ ಕೇಳೋಕ್ ಆಗದೆ ಬೀದಿಲಿದ್ದು 9 ನಾಯಿಲಿ 3 ನಾಯಿ ನಿಗರ್ಕೊಂಡವೆ, ಉರ್ಬಿಟ್ಟು ಓಡಾಗ್ಯಾವೆ. ಯಾವನ ನರಿ ಬುದ್ಧಿ ನಾಯಿ ನನ್ನ ಮಗನೇ ಕಂಪ್ಲೇಂಟ್ ಕೊಟ್ಟಿರ್ಬೇಕು ಸ್ವಾಮಿ. ಹೌದೌದು ಸ್ವಾಮಿ, ಇಲ್ಲೇ ಹುಣಸೆ ಮರದ ಮೇಲಿರೋ ಗೂಬೆ ಇಲ್ಲೇ ಒಕ್ಕರ್ಸ್ಕೊಂಡಿರೋ ಕೊಟ್ಟಿರ್ಬೋದು. ಯಾರಾದ್ರೂ ಕೊಟ್ಟಿರ್ ಬಿಡಿ, ನಾನ್ ಕೇಳ್ತಾ ಇರೋದು ಇಲ್ಲಿ ಯಾರು ಜಗಳ ಮಾಡ್ತಿದ್ದಾರೆ ಅಂತ. ಇದ್ದವ್ರ 3ರಲ್ಲಿ ಮಗು ಹುಟ್ಟಿಸ್ತಾರೆ ಯಾರು? ಅರ್ಧ ರಾತ್ರಿಲಿ ಮಂಚೂದ್ ಕೆಳಗಡೆ ಯಾರು ಮಲಗಿದ್ರು ಅವರು ಅಂತ. ಅವ್ರೇ ಅಂತ ಏನಯ್ಯ ಸಾಕ್ಷಿ? ನೋಡಿ ಸ್ವಾಮಿ, ಕಳ್ಳ ಮನೆ ಒಳಗೆ ಬರ್ಬೇಕು ಅಂದ್ರೆ ಕಾಲಿಂಗ್ ಬೇಳ್ ಓದ್ಬಿಟ್ಟು ಅಬತ್ತಾನೆ, ಮನೆ ಕಿಂಡಿ ಕೊರ್ದಿ ಕನ್ನ ಹಾಕ್ತಾನೆ ಸ್ವಾಮಿ, ದೇವಸ್ಥಾನ ಉಂಡಿ ನೋಡಿ ಗುನ್ನ ಹಾಕ್ತಾನೆ ಸ್ವಾಮಿ. ಕಳ್ಳಂಗೆ ಕಳ್ತನ ಕಲ್ಸವನೆ, ಪೊಲೀಸ್ಗೆ ಕಲ್ಸಬೇಡ. ಸ್ವಾಮಿ ಮುಖ ಚೆನ್ನಾಗಿ ಬೆಂಡೆತ್ತಿ. ಏನಂದಮ್ಮ? ಏನಂತ ಇದೆಯಮ್ಮ ನೀನು? ನೀನ್ ಬದುಕಿರೋದೇ ವೇಸ್ಟ್. ಕೊಡ್ರಿಲಿ ಜಸ್ಟ್ ಮಿಸ್. ನಾನ್ ಕೇಳ್ತಾ ಇರೋದು ಇಲ್ಲಿ ಯಾರು ಜಗಳ ಆಡ್ತಿದ್ದಾರೆ ಅಂತ. ನಾವಲ್ಲ. ನೀವಲ್ಲ ಅಂದ್ಮೇಲೆ ಇನ್ಯಾರು? ಏಯ್ ಈ ಮನೇಲಿ ಇರೋದು ಯಾರು? ಈ ಮನೇಲಿ ಇರೋದು ಯಾರು? ಏನ್ ತಮಾಷೆ ಮಾಡ್ತಿದ್ರ ಈ ಪೊಲೀಸ್ ಪಾಪಣ್ಣನ ಹತ್ರ? ಇಲ್ವಲ್ಲ. ಇವಳು ನಿನಗೇನಾಗ್ಬೇಕು? ನನ್ನ ಹೆಂಡತಿ ಮಗಳು. ಈ ಮುದುಕ ಏನಾಗ್ಬೇಕು ನಿನಗೆ? ಪಿತೃ ದೇವೋ ಭವ. ಈ ಮುದುಕಿ ಏನಾಗ್ಬೇಕು ನಿನಗೆ? ಮಾತೃದೇವೋ ಅವ್ವ. ಈ ಹುಡುಗ ಏನಾಗ್ಬೇಕು ನಿನಗೆ? ನನ್ ಮಗ ಸ್ವಾಮಿ. ನೀನ್ ಬೇರೆ ತಾನೇ? ನೀನು ಬೇರೆ ತಾನೇ? ಹೌದು. ಈಗ ಕನ್ಫ್ಯೂಸ್ ಮಾಡಬೇಡಿ, ನಾನ್ ಕರೆಕ್ಟ್ ಆಗಿದ್ದೀನಿ. ನೀವಿಬ್ರು ಬೇರೆ ಬೇರೆ. ಹೌದು. ಬೇರೆ ಬೇರೆ ಬಾಗ್ಲು. ಹೌದು. ಬೇರೆ ಬೇರೆ ಅವರು ಬೇರೆ ಬೇರೆ ಬಾಗ್ಲು ಅಂದ್ಮೇಲೆ ನೀವಿಬ್ರು ಬೇರೆ ಬೇರೆ. ಹೌದು. ಮತ್ ಹೆಂಗ್ರಯ್ಯ ನಾವೆಲ್ಲ ಒಂದೇ ಅಂತೀರಿ? ಮನೆಯೊಂದು 2 ಬಾಗಿಲು. ಗೊತ್ತಾಗ್ನಿಲ್ವಾ? ಸ್ವಾಮಿ 2 ಬಾಗ್ಲು ಒಂದೇ ಮನೆ. ಮಗಯ್ಯ, ಇದನ್ನ ಮೊದ್ಲೇ ಹೇಳೋದಲ್ವೇನಯ್ಯ? ನೀವು ಮೊದ್ಲೇ ಕೇಳೋದಲ್ವಾ ಸರ್? ಇದೊಂದನ್ನ ಬಿಟ್ಟು ಮಿಕ್ಕಿದ್ನೆಲ್ಲ ಕೇಳ್ತಿದ್ದೀರಿ ನೀವು. ಈ ವಯ್ಯ ಏನಾಗಬೇಕಮ್ಮ ನಿನಗೆ? ಧರ್ಮಪತಿ. ಈ ಅಮ್ಮ ಏನಾಗ್ಬೇಕು ನಿನಗೆ? ಆ ಸ್ತ್ರೀ ನನ್ನ ಧರ್ಮಸತಿ ಅಲ್ಲ, ಮತ್ತೆ ಮತಿ ಇಲ್ಲದ ನನ್ನ ಶ್ರೀಮತಿ. ಅಳಿಯಲ್ಲ ಮಗಳ ಗಂಡ. ಬರ ಎಲ್ಲಿ? ನೀವಿಬ್ರು ಗಂಡ ಹೆಂಡ್ತಿರು ಒನ್ನಿ. ಕ್ಷಮಿಸಿ, ಗಂಡ ಹೆಂಡತಿ ಅಷ್ಟೇ. ಹೆಂಡತಿರು ಎನ್ನಲು ಇಲ್ಲಿ ಜಾಸ್ತಿ ಹೆಂಡ್ತಿರೇನಿಲ್ಲ. ಅಪ್ಪ ತಮ್ಮ ಕೆಲಸವೇನು? ಅರೆ ಹೊಟ್ಟೆಯ ಅರೆ ಕಾಲಿಕ ನಿಷ್ಠಾವಂತ ಕನ್ನಡ ಉಪನ್ಯಾಸಕ. ತಮ್ದು? ನಾನು ಅಷ್ಟೇ, ಅರೆ ಹೊಟ್ಟೆಯ ಅರೆಕಾಲಿಕ ಒಬ್ಬ ನಿಷ್ಠಾವಂತ ಕನ್ನಡ ಉಪನ್ಯಾಸಕಿ. ಅದಿರ್ಲಿ, ಈಗ ನಮಗ ಬಂದ ಕಂಪ್ಲೇಂಟ್ ಪ್ರಕಾರ ಇಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಹಳೇಗನ್ನಡದಲ್ಲಿ ಹೊಸ ಗಂಡ ಹೆಂಡತಿಯರು ಜಗಳ ಆಡ್ತಿದ್ದಾರೆ ಅಂತ ಸುದ್ದಿ ಬಂತು. ಅದು ನೀವೇ? ನಾವಲ್ಲ. ನೀವೇ? ಕುರುಹು ಏನ್ ತೋರ್ವಿರಾ? ಇಲ್ಲ ಅನ್ನೋಳ ಏನ್ ಸಾಕ್ಷಿ ಹೇಳ್ವಿರಾ? ಸಾಕ್ಷಿಯೋ? ಚೆನ್ನಾಗಿರೋ ಸಂಸಾರಕ್ಕೆ ಯಾರಿ ಬೆಂಕಿ ಹಚ್ಬಿಟ್ಟಲ್ಲಪ್ಪ. ನನ್ನ ಮಗ ಸೊಸೆ ಚೆನ್ನಾಗಿರೋ ನೋಡಿ ಸಹಿಸಕ್ಕಾಗ್ದೆ ಅವ್ರ ಮಧ್ಯೆ ತಂದಾಕ್ಬೇಕಂತಾನೆ ಕಂಪ್ಲೇಂಟ್ ಕೊಟ್ಬಿಟ್ಟವ್ರಲ್ಲಪ್ಪ. ಅವ್ರಿಗೆ ಬರ್ಬಾರ್ದು ಬರೋ, ಅವ್ರಿಗೆ ಇರಬಾರ್ದಿರೋ, ಅವ್ರಿಗೆ ಕೆಳಗೆ